ಹಲೋ ಫ್ರೆಂಡ್ಸ್, ಮೈಸೆಲ್ಫ್ ಅಂಜಲಿ. ನನ್ನ ಚಾನಲಲ್ಲಿ ನಾವು ಮೈಂಡ್ಸೆಟ್, ಪಾಸಿಟಿವಿಟಿ, ಗ್ರೋತ್, ವೆಲ್ನೆಸ್ ಬಗ್ಗೆ ಮಾತಾಡ್ತೀವಿ. ಹಿಂದಿಲಿ ಒಂದು ಲೈನ್ ಇದೆ, जिस चीज़ को हम शिद्दत से चाहते हैं तो पूरे कायनात लग जाती है उसको हमसे मिलवाने के लिए ಅಂತ ಹೇಳ್ತಾರೆ. ಸೊ ಹಂಗಂದರೆ ನಾವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ನಮ್ಮ ಲೈಫಲ್ಲಿ ಒಂದು ಏನಾದರೂ ಬೇಕು ಅಂತಂದರೆ ಅದನ್ನು ಮನಸ್ಸಿಂದ ಇಷ್ಟಪಟ್ಟರೆ ಇಡೀ ಯೂನಿವರ್ಸ್ನೇ ಅದನ್ನು ನಮಗೆ ತಂದು ಕೊಡೋಕ್ಕೆ ರೆಡಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ರು. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಒಂದು ಫೋನ್ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಫೋನನ್ನು ನಾವು ತಗೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಅದು ಆಗೇ ಆಗುತ್ತೆ. ಎನಿವೇಸ್ ಯು ವಿಲ್ ಮ್ಯಾನಿಫೆಸ್ಟ್ ಇಟ್. ಬಟ್ ನೀವು ಆ ಎನರ್ಜಿ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಬೇಕು. ಎನರ್ಜಿ ಫ್ರೀಕ್ವೆನ್ಸಿ ಯಾವಾಗ ಮ್ಯಾಚ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ಲೋ ಎನರ್ಜಿಲಿ ವೈಬ್ರೇಟ್ ಆಗ್ತಾ ಇದ್ದರೆ ಅದು ನಿಮಗೆ ಸಿಗಲ್ಲ. ಲೋ ಎನರ್ಜಿಯಲ್ಲಿ ಏನಾಗುತ್ತೆ, ನೀವು ಲ್ಯಾಕಲ್ಲಿ ಇರ್ತೀರ. ಲ್ಯಾಕಲ್ಲಿ ಅಂದರೆ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ಸೊ ಹೆಂಗೆ ಬರುತ್ತೆ, ಯಾವಾಗ ಬರುತ್ತೆ, 108 ಕ್ವೆಶ್ಚನ್ಸ್ಗಳು ಮಾಡೋದು, ಅಥವಾ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ ಅಂತ ಡೆಸ್ಪಿರೇಷನ್ ಯಾವಾಗುತ್ತೆ, ಹೇಗಾಗುತ್ತೆ ಅಂತ. ಸೊ ಇವಾಗ ಯೂನಿವರ್ಸ್ ಹೇಗೆ ಅಂದರೆ ನಮ್ಮ ಫಾದರ್ ಮದರ್ ಇದ್ದ ಹಾಗೆ. ಸಪೋಸ್ ನೀವೇ ಫಾದರ್ ಮದರ್ ಅಂತ ಇಟ್ಕೊಳ್ಳಿ. ನಿಮ್ಮ ಮಗು ನಿಮ್ಗೇನಾದರೂ ಕೇಳಿದರೆ ನೀವೇನು ಮಾಡ್ತೀರಾ? ಕೊಡ್ತೀನಿ ಅಂತ ಹೇಳ್ತೀರಾ. ಯಾವುದೇ ಅಪ್ಪ ಅಮ್ಮಂಗಾಗಲಿ ಆ ಮಗುಗೆ ಅದನ್ನು ಕೇಳಿದ್ರೆ ಅದು ಒಳ್ಳೆಯದು ಅಂತ ಇದ್ದರೆ ಕೊಟ್ಟೇ ಕೊಡುತ್ತೆ. ಓಕೆ, ನೀವು ಅಷ್ಟೆಲ್ಲ ಕೊಡಿಸಿದ ಮೇಲೂ ನಿಮ್ಮ ಮಗು ನನಗೆ ಅದು ಬೇಕು, ಇದು ಬೇಕು, ನೀನು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಖುಷಿ ಪಡಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಥರ ನೀವೇನಾದರೂ ಇಷ್ಟಪಟ್ಟರೆ ಯೂನಿವರ್ಸ್ ನಿಮಗೆ ಕೊಡ್ಸೋಕ್ಕೆ ರೆಡಿ ಇರುತ್ತೆ. ಬಿಕಾಸ್ ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಯುವರ್ ಫಾದರ್ ಆ್ಯಂಡ್ ಮದರ್. ಸೊ ನಾವು ಲ್ಯಾಕ್ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಆಗಲ್ಲ. ಓಕೆ, ಇವಾಗ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ನಿಮಗೆ ಏನಾದರೂ ಬೇಕು ಅಂತ ಪರ್ಫೆಕ್ಟ್ಲಿ ಅದೇ ಬೇಕು ಅಂತ ಅಂದ್ಕೊಂಡ್ರೆ, ನಾವು ಫೋನ್ ಬಗ್ಗೆನ ಮಾತಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ಆವಾಗ ನಾವು ಯೂನಿವರ್ಸ್ಗೆ ಫುಲ್ ಮೂನ್ ದಿನ ಒಂದು ಪ್ಲೇನ್ ಪೇಪರ್ ತೊಗೊಂಡ್ಬಿಟ್ಟು ಆ ಪ್ಲೇನ್ ಪೇಪರಲ್ಲಿ ಬರೆಯೋದು, ನನಗೆ ಇದು ಬೇಕು, ನನಗೆ iPhone 17 ಬೇಕು ಅಂತ ಫಾರ್ ಎಕ್ಸಾಂಪಲ್. ಹಾಗೆ ಬರೆದ್ಬಿಟ್ಟು ನೀವೇನು ಮಾಡಿ, ಅದನ್ನು ಒಂದು ಸಾರಿ ರೀಡ್ ಮಾಡಿಬಿಟ್ಟು ಫುಲ್ ಮೂನ್ ಅಂದರೆ ಹುಣ್ಣಿಮೆ ದಿನ ಅದನ್ನು ಸುಟ್ಬಿಡಿ ಹೊರಗಡೆ ಸೇಫಾಗಿ. ಎಲ್ಲೂ ಮತ್ತು ಪೇಪರ್ ಇವಾಗ ಮೊದಲೇ ಬಿಸಿಲು, ಎಲ್ಲ ಕಡೆ ಉರಿ ಹತ್ಕೊಂಡ್ರೆ ಕಷ್ಟ. ಸೊ ಅದನ್ನು ಸುಟ್ಬಿಟ್ಟು ಆ್ಯಶಸ್ನ ಬ್ಲೋ ಮಾಡಿ ಯೂನಿವರ್ಸ್ ನನಗೆ ತಂದು ಕೊಡಲಿ ಅಂತ ಹೇಳಿಬಿಟ್ಟು, ನೀವಿವಾಗ ಒಂದು ರೆಸ್ಟೋರೆಂಟಿಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಹೋಗಿಬಿಟ್ಟು ನೀವು ಅಲ್ಲಿ ಒಂದು ಗೋಬಿ ಮಂಚೂರಿ ಏನಾದರೂ ಆರ್ಡರ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆಗೆ ಅಂತ ಅಂದ್ಕೊಳ್ಳಿ. ಸೊ ಫ್ರೆಂಡ್ಸ್ ಜೊತೆ ಚಿಟ್ಚಾಟ್ ಮಾಡ್ತಾ ಇರ್ತೀರಾ ತಾನೇ, ರಿಲ್ಯಾಕ್ಸ್ ಆಗಿಬಿಟ್ಟು. ಏನು ಹೋಗಿಬಿಟ್ಟು ಕೇಳ್ತಾ ಇರ್ತೀರಾ, ನನಗೆ ನಂದು ಗೋಬಿ ಮಂಚೂರಿ ಆಯಿತಾ, ಅಥವಾ ಮಸಾಲೆ ಹಾಕಿದ್ರಾ, ಅಥವಾ ಗೋಬಿ ರೆಡಿ ಆಯಿತಾ, ಬಾಯ್ಲ್ ಆಯಿತಾ? ಇಲ್ಲ, ಅದು ಗೋಬಿ ಬಂದೇ ಬರುತ್ತೆ ಅಂತ ನಿಮಗೆ 100% ಕಾನ್ಫಿಡೆನ್ಸ್ ಇರುತ್ತೆ. ಸೊ ನಿಮ್ಮದು ಬಿಲೀಫ್ ಸಿಸ್ಟಮ್ ಯೂನಿವರ್ಸ್ ಬಗ್ಗೆ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂದರೆ, ನಾನು ಏನಾದರೂ ತಲೆಯಲ್ಲಿ ತಗೊಂಡ್ರೆ ನನಗದು ಬೇಕು ಅಂತ ಅಂದರೆ ನನಗದು ಆಗೇ ಆಗುತ್ತೆ, ನನ್ನ ಹತ್ರ ಬಂದೇ ಬರುತ್ತೆ ಅನ್ನೋ ಬಿಲೀಫ್ ಸಿಸ್ಟಮ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಸೊ ವಾಟ್ ಐ ಕ್ಯಾನ್ ಸೇ ಇಸ್, ನೆಗೆಟಿವ್ ಮೈಂಡ್ಸೆಟ್ನ ತೆಗೆದು ಹಾಕಿಬಿಟ್ಟು ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರಲ್ಲ ಅಷ್ಟು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಿ ಲೈಫಲ್ಲಿ. ಸೊ ನನ್ನ ಚಾನಲಲ್ಲಿ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿಥಿಂಗ್ ಈಸ್ ಅಬೌಟ್ ಪಾಸಿಟಿವಿಟಿ. ನೀವು ಎಷ್ಟು ಪಾಸಿಟಿವ್ ಹಾಕ್ಕೊಂಡು ಹೋಗ್ತೀರಲ್ಲ ಅಷ್ಟು ನಿಮ್ಮದು ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ. ಸೊ ನಾನು ಎನರ್ಜಿ ಫ್ರೀಕ್ವೆನ್ಸಿ ಬಗ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ, ಹೌ ಮಚ್ ಯು ಪ್ರಾಕ್ಟೀಸ್ ಆನ್ ಪಾಸಿಟಿವಿಟಿ, ಗ್ರ್ಯಾಟಿಟ್ಯೂಡ್ ಬಗ್ಗೆ ನೀವು ಎಷ್ಟು ಫೋಕಸ್ ಮಾಡ್ತಾ ಹೋಗ್ತೀರಲ್ಲ ಅಷ್ಟು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಓಕೆ, ಸೊ ಲವ್ ಯೋರ್ ಸೆಲ್ಫ್ more and more and more so that you can attract more and more and more. Thank you everyone for watching. Om Sai Ram. God bless everyone. Have a nice day.